ನಮಸ್ತೆ ಸ್ನೇಹಿತರೆ, ಮಿಸ್ಟ್ರಿ ಡಿವೈನ್ ವಿತ್ ಅನು ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ತೊಗೊಂಡು ಬಂದಿರೋ ಟಾಪಿಕ್ ಅಂದರೆ ಮಲ್ಲಿಗೆ ಹೂವು. ಮಲ್ಲಿಗೆ ಹೂವಿನಿಂದ ಏನೆಲ್ಲ ಪರಿಣಾಮ ಇರುತ್ತೆ ನಮ್ಮ ಜೀವನದಲ್ಲಿ, ಒಳ್ಳೆ ಪರಿಣಾಮ ಏನು, ದುಷ್ಪರಿಣಾಮ ಏನು. ಸೊ ಈ ಮಲ್ಲಿಗೆ ಹೂವಿನಿಂದ ಏನೆಲ್ಲ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು, ಹೀಲ್ ಮಾಡ್ಬೋದು. ಒಂದು ಮಲ್ಲಿಗೆ ಹೂವು ನಿಮ್ಮ ಜೀವನದ ಶೈಲಿನ ಯಾವ ರೀತಿ ಬದಲಾಯಿಸುತ್ತೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತಾ ಹೋಗ್ತೀನಿ. ಸೊ ನಾವು ಇವಾಗ ಯಾವ್ದಾನ ಒಂದು ಅಂಗಡಿಗೆ ಏನಾನ ಕೊಂಡ್ಕೋತೀವಿ ಹೂಗಳನ್ನ ಅಂತ ಹೋದಾಗ ನಮ್ಮನ್ನ ಅಟ್ರಾಕ್ಟ್ ಮಾಡೋದು ಮೊದಲು ಮಲ್ಲಿಗೆ ಹೂವು ಅಲ್ವಾ. ಸೊ ನಾವು ಫಸ್ಟು ಕೇಳೋದು ಎಷ್ಟಪ್ಪ ಮಲ್ಲಿಗೆ ಹೂವು ಅಂತ ಅಂದ್ಬಿಟ್ಟು. ಸೊ ಎಲ್ಲ ಶುಭ ಸಮಾರಂಭಗಳಿಗೂ, ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಪ್ರಿಪೇರ್ ಮಾಡೋದು ಮಲ್ಲಿಗೆ ಹೂವನ್ನ. ಯಾಕೆ ಅಂದರೆ ಅದರಲ್ಲಿ ಆ ಮಟ್ಟದ ಶಕ್ತಿ ಇದೆ, ಸಂಬಂಧಗಳನ್ನ ಕೂಡಿಸುವಂಥ ಶಕ್ತಿ ಇದೆ. ಯಾವುದೇ ಥರದ ಶುಭ ಕಾರ್ಯಗಳಿಗೂ ಮಲ್ಲಿಗೆ ಹೂವನ್ನ ತಗೊಂಡು ಹೋಗೋದ್ರಿಂದ ಕೆಲಸ ಬೇಗ ಆಗುತ್ತೆ ಅಂತ. ಸೊ ಇದು ಲಕ್ಷ್ಮಿಗೆ, ವಿಷ್ಣುಗೆ ಪ್ರಿಯವಾದಂಥ ಹೂ. ಯಾವ ಮನೆಯಲ್ಲಿ ಲಕ್ಷ್ಮಿ ಸದಾಕಾಲ ನೆಲೆಸಿರುತ್ತಾಳೋ ಆ ಮನೆಯಲ್ಲಿ ಯಾವಾಗಲೂ ಮಲ್ಲಿಗೆ ಹೂವಿನ ಸ್ಮೆಲ್ ಇದ್ದೇ ಇರುತ್ತೆ. ಸೊ ಆ ರೀತಿ ನಿಮ್ಮ ರಿಲೇಷನ್ಶಿಪ್ ಆ್ಯಂಡ್ ನಿಮ್ಮ ಫೈನಾನ್ಷಿಯಲ್ ಸ್ಟೇಬಲ್ನ ಈ ಮಲ್ಲಿಗೆ ಹೂವಿಂದ ಯಾವ ರೀತಿಯಾದಂಥ ಪರಿಹಾರ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಎಸ್ಪೆಷಲಿ ಮಲ್ಲಿಗೆ ಹೂ ಬಂದ್ಬಿಟ್ಟು ಚಂದ್ರನ ರೆಪ್ರೆಸೆಂಟ್ ಮಾಡುತ್ತೆ, ಚಂದ್ರ ಗ್ರಹಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ. ಚಂದ್ರ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇರ್ತಾನೋ ಅದೇ ರೀತಿ ಮಲ್ಲಿಗೆ ಹೂವು ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇರತ್ತೆ ನಮ್ಮನ್ನ ಎನಿ ಟೈಮ್. ಈಗ ಮಲ್ಲಿಗೆ ಹೂವನ್ನ ಚಂದ್ರದೋಷ ಇರೋರು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗ ಚಂದ್ರದೋಷ ಹೇಗಿದೆ ಅಂತ ಎಲ್ಲರಿಗೂ ಗೊತ್ತಾಗೋದಿಲ್ಲ, ಅದನ್ನು ತಗೊಂಡೋಗಿ ತೋರಿಸ್ಬೇಕು. ಸೊ ನಿಮಗೆ ಚಂದ್ರಂದು ಸ್ವಲ್ಪ ಪ್ರಭಾವ ಕಮ್ಮಿ ಇದೆ ಅಂತ ಹೇಳಿ ಆಮೇಲೆ ಮಾಡೋವಂಥದ್ದೇನಿಲ್ಲ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ನಿಮಗೆ ಗೊತ್ತಾಗುತ್ತೆ ನನ್ನ ಮುಖದಲ್ಲಿ ಯಾಕೋ ಸ್ವಲ್ಪ ಕಳೆ ಕಮ್ಮಿ ಆಗ್ತಾ ಇದೆ, ನಾನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿಲ್ಲ, ನಾನು ಹೋಗೋ ಕಡೆ ನಾವು ಯಾವುದೇ ಕೆಲಸನ ಅಟ್ರ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನೀವು ಒಂದು ಕೆಲಸ ಮಾಡಿ, 3 ದಳ ಮಲ್ಲಿಗೆ ಹೂವನ್ನ ತಗೊಳ್ಳಿ. ಸೊ ಯಾವುದಾದ್ರೂ ಬಾವಿ ಇದ್ದರೆ ಬಾವಿ ಒಳಗಡೆ ಹಾಕಿ ಹುಣ್ಣಿಮೆ ದಿನ, ಎಸ್ಪೆಷಲಿ ಹುಣ್ಣಿಮೆ ದಿನನೇ ಆಗಬೇಕು, ಬೇರೆ ದಿನದಲ್ಲಿ ಇದು ವರ್ಕೌಟ್ ಆಗಲ್ಲ. ಸೊ ಹುಣ್ಣಿಮೆ ದಿನ ನೀವು ಆ ಬಾವಿ ಒಳಗಡೆ ಮುಖ ನೋಡಿ, ನಿಮ್ಮ ಚಂದ್ರನ ಪ್ರಭಾವ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಬೀರುತ್ತೆ. ಮೇಡಮ್ ಈಗಿನ ಕಾಲದಲ್ಲಿ ಎಲ್ಲಿಂದ ತೊಗೊಂಡು ಬರೋಣ ಬಾವಿನ? ಎಲ್ಲೂ ಬಾವಿನೇ ಇಲ್ಲ ಅಲ್ವಾ. ನೋ ವರೀಸ್, ಒಂದು ಟಬ್ ತೊಗೊಳ್ಳಿ, ಟಬ್ಬಿನ ತುಂಬ ನೀರು ತುಂಬ್ಕೊಳ್ಳಿ, ನೀರನ್ನು ಟೆರೆಸ್ ಮೇಲಿಡಿ, 3 ಮಲ್ಲಿಗೆ ಹೂಗಳನ್ನ ಅದ್ರೊಳಗಡೆ ಹಾಕಿ ನಿಮ್ಮ ಮುಖನ ನೀವು ನೋಡ್ಕೊಳ್ಳಿ, ಆಮೇಲೆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ತಲೆ ಮೇಲೆ. ಸೊ ಅಲ್ಲಿಗೆ ನಿಮ್ಮ ಚಂದ್ರನ ಪ್ರಭಾವ ತುಂಬ ಚೆನ್ನಾಗಿರುತ್ತೆ. ಡೇ ಬೈ ಡೇ ನಿಮ್ಮ ಮುಖದಲ್ಲಿ ಒಂದು ಒಳ್ಳೆ ಚಾರ್ಮ್ ಕೂಡ ಬರುತ್ತೆ. ನೀವು ನೋಡಿರ್ಬೋದು, ಯಾವ ಹೆಣ್ಮಗು ತಲೆಯಲ್ಲೇ ಹೂವು ಮುಡ್ಕೊಂಡಿರ್ತಾಳೋ ಅವಳ ಮುಖದ ಕಳೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ವಾ. ಸೊ ಆ ಸ್ಮೆಲ್ಲಿಗೆ ಆಕೆ ಸುತ್ತಮುತ್ತ ಇರೋರ್ನೆಲ್ಲ ಆಕರ್ಷಣೆ ಮಾಡ್ತಾ ಇರ್ತಾಳೆ. ಈಗ ನಾವು ಎಲ್ಲೋ ನಿಂತಿರ್ತೀವಿ, ಹಿಂದೆಗಡೆ ಯಾರೋ ಮಲ್ಲಿಗೆ ಹೂ ಮುಡ್ಕೊಂಡಿರ್ತಾರೆ, ಸ್ಮೆಲ್ಲು ಆಕೆನ ಆಕರ್ಷಣೆ ಮಾಡುತ್ತೆ. ಎಲ್ಲಿ ಬರ್ತಾ ಇದೆಪ್ಪ ಸ್ಮೆಲ್ ಅಂತ ನಾವೇ ತಿರುಗಿ ನೋಡ್ತೀವಿ ಅಲ್ವಾ. ಸೊ ಹಾಗೇನೆ ಮನೆ ಒಳಗಡೆನೂ ಅಷ್ಟೇ, ಮಲ್ಲಿಗೆ ಹೂವಿನ ಸ್ಮೆಲ್ ಇತ್ತು ಅಂತ ಹೇಳಿದ್ರೆ ಮನೇಲಿ ಯಾವಾಗಲೂ ಸದಾಕಾಲ ಲಕ್ಷ್ಮಿ ತಾಂಡವ ಆಡ್ತಾಳೆ, ನಿಮ್ಮ ಮನೆಗೆ ಲಕ್ಷ್ಮಿ ಅಟ್ರಾಕ್ಟ್ ಆಗ್ತಾ ಇದ್ದಾಳೆ ಅಂತ ಅರ್ಥ. ಸೊ ನೀವು ಲಕ್ಷ್ಮಿನೇ ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿನಿತ್ಯ ನೀವು ಮೊಳಗಟ್ಲೆ ಅಥವಾ KG ಗಟ್ಟಲೆ ಹೂವು ತಗೊಳ್ಳಿ, ಇಷ್ಟೇ ಉದ್ದ ತಗೊಳ್ಳಿ, ಲಕ್ಷ್ಮಿ ವಿಗ್ರಹ ಇದ್ರೂ ಹಾಕಿ ಅಥವಾ ಲಕ್ಷ್ಮಿ ಫೋಟೋ ಇದ್ರೂ ಹಾಕಿ, ಸಂಧ್ಯಾಕಾಲ ಟೈಮು ನೀವು ದೀಪ ಹಚ್ಚಲೇಬೇಕು. ದಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಸೊ ಈಗಿನ ಇನ್ಸ್ಟೆಂಟಾಗಿ ಮಲ್ಲಿಗೆ ಹೂವಿನ ಎಣ್ಣೆ ಕೂಡ ಸಿಗುತ್ತೆ, ಅದನ್ನು ನೀವು ಒಂದೊಂದು ಡ್ರಾಪ್ಸು ಎಣ್ಣೆ ಒಳಗಡೆ ಹಾಕಿ ದೀಪ ಹಚ್ಬೋದು. ಬಟ್ ಅದಕ್ಕಿಂತ ಈ ನ್ಯಾಚುರಲ್ ಮಲ್ಲಿಗೆ ಹೂವು ತುಂಬ ಬೆನಿಫಿಟ್ ಕೊಡ್ತಾ ಹೋಗುತ್ತೆ ಎವ್ರಿ ಡೇ. ಅದಕ್ಕೂ ಒಂದಷ್ಟು ಮಲ್ಲಿಗೆ ಹೂವು ಮುಡಿಸಿ ನೀವು ಕೂಡ ತಲೆ ಬಚ್ಕೊಂಡು ಮಲ್ಲಿಗೆ ಹೂವು ಮುಡ್ಕೊಳ್ಳಿ. ಸೊ ಆ ಮಲ್ಲಿಗೆ ಹೂವು ಮುಡಿಯೋದ್ರಿಂದ ಲಕ್ಷ್ಮಿ ತಾನಾಗೆ ಒಳಗಡೆ ಬರ್ತಾಳೆ, ಆಕೆಗೆ ನಾವು ದಾರಿ ಮಾಡಿಕೊಟ್ಟಂಗೆ ಮನೆ ಒಳಗಡೆ ಬರೋದಕ್ಕೆ.
ಸೊ ಈವ್ನಿಂಗ್ ಟೈಮು ಹೆಣ್ಮಕ್ಳು ಕೂಡ ಮಲ್ಲಿಗೆ ಹೂ ಮುಡಿಯೋದ್ರಿಂದ ರಿಲೇಷನ್ಶಿಪ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಎಷ್ಟೇ ಕೋಪಿಸ್ಟ್ ಗಂಡ ಆದ್ರೂ ಕೂಡ ನಿಮ್ಮ ಮುಂದೆ ಬಂದಾಗ ತಲೆ ಬಾಗಲೇಬೇಕು ಆ ಹೂವಿನ ಸ್ಮೆಲ್ಗೆ. ಸೊ ಹೂವಿನ ಸೊ ನೀವು ಈವ್ನಿಂಗ್ ಟೈಮಲ್ಲಿ ದೀಪ ಹಚ್ತಾ ಹೋಗಿ ಎವ್ರಿ ಡೇ ಹಚ್ಚೋದ್ರಿಂದ ತುಂಬ ಪಾಸಿಟಿವ್ ರಿಸಲ್ಟ್ ಬೇಗ ಬರ್ತದೆ. ಸೊ ಮೇಡಮ್ ಎವ್ರಿ ಡೇ ಎಲ್ಲಿಂದ ತೊಗೊಂಡು ಬರೋದು ಮಲ್ಲಿಗೆ ಹೂವನ ಅಂದರೆ ವೀಕ್ಲಿಗೆ ಒಂದ್ಸಲಿ ನಾನು ತೊಗೊಂಬಂದು ಆದಷ್ಟು ನೀವು ಮುಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ ಆಟೋಮೆಟಿಕ್ಕಾಗಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಈ ರೀತಿ ದಿನ ಮಲ್ಲಿಗೆ ಹೂವನ್ನು ಯೂಸ್ ಮಾಡಿ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ನಿಮ್ಮದೆಷ್ಟೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೂ ಕೂಡ ಸಾರ್ಟ್ ಔಟ್ ಆಗುತ್ತೆ. ಇನ್ನು ಎಸ್ಪೆಷಲಿ ಗಂಡಸರು ಏನು ಮಾಡಬೇಕು, ಸ್ವಲ್ಪ ನೆನಪಿಸ್ಕೊಳ್ಳಿ. ಲಾಸ್ಟ್ ಜನ್ರೇಷನ್ ನೀವು ಮೂವಿಗಳಲ್ಲೂ ನೋಡಿರ್ಬೋದು, ನಾನು ಮೂವಿಲೇನಂತ ಅಲ್ಲ, ನಮ್ಮ ಮನೇಲಿ ನಮ್ಮ ತಾತ ಅಜ್ಜಂದಿರೆಲ್ಲ ಆ ಥರ ಮಾಡ್ತಾಯಿದ್ವಿ. ಯಾಕೆಂದರೆ ಮನೆ ಅವರು ಕೆಲಸ ಮುಗಿಸಿ ಬರಬೇಕಾದ್ರೆ ಹೂವು ಹಿಡ್ಕೊಂಡು ಬಂದು ಅಜ್ಜಿ ಕೊಡೋರು. ಯಾಕಂದರೆ ಅವರು ಮುಡ್ಕೊಂಡ ತಕ್ಷಣ ಅವ್ರು ಅಜ್ಜಿ ಎಂತಕ್ಕೆ ಮುಡ್ಕೊತಾ ಇದ್ರಂತೆ, ಬೆಳಗ್ಗೆಯಿಂದ ಎಷ್ಟೆಲ್ಲ ಸ್ಟ್ರೆಸ್ಸು ಕಷ್ಟ, ಮನೇಲಿ ಮಕ್ಕಳು, ಆಗಿನ ಕಾಲದ ಮಕ್ಳುಗಳು ಗೊತ್ತಲ್ಲ, ಒಬ್ಬರು ಇಬ್ಬರು ಇರ್ತಿರ್ಲಿಲ್ಲ, 10-12 ಜನ, 7 ಜನ, 8 ಜನ, 6 ಜನ ಇರ್ತಾ ಇದ್ರಲ್ಲ. ಸೊ ಆಗ ಅತ್ತೆ ಮಾವ ಅಂದರೆ ಒಟ್ಟು ಕುಟುಂಬದಲ್ಲಿ ಇರೋದ್ರಿಂದ ಕೆಲಸ ಮಾಡಿ 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 ಅವ್ರಿಗೂ ಮತ್ತು ನೆಂಟರುಗಳು ಅವರು ಇವರು ಆಗಿನ ಕಾಲದಲ್ಲೇನು ಯಾವಾಗಲೂ ಬರ್ತಾರಲ್ಲ, ಎವ್ರಿ ಡೇ ಬರೋರು ನೆಂಟರುಗಳು, ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗ್ತಿತ್ತು. ಅವರು ತುಂಬ ಸ್ಟ್ರೆಸ್ ಆಗ್ತಾರೆ ಮತ್ತು ಮೂಡ್ ಸ್ವಿಂಗ್ ಇರುತ್ತೆ, ಮತ್ತು ಕೋಪ ಜಾಸ್ತಿ ಬರ್ತಿರುತ್ತೆ ಅಂತ ಆಗಿನ ಕಾಲದಲ್ಲಿ ಮನೆಗೆ ಹೂವು ತೊಗೊಂಡ್ಬಾರ್ದು. ಒಂದು ಟೋಟಲ್ 2 ರೀಸನ್ನಿಗೂ ಹೂವು ತೊಗೊಂಡು ಬರ್ತಾಯಿದ್ರು ಅವ್ರುಗಳು. ಒಂದು, ಮಲ್ಲಿಗೆ ಹೂವು ಈವ್ನಿಂಗ್ ಟೈಮಲ್ಲಿ ಮನೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ಲಕ್ಷ್ಮಿ ಕೂಡ ಹಿಂದೆ ಬರ್ತಾಳೆ. ಇನ್ನೊಂದು, ಹೆಂಡತಿ ಆ ಹೂವನ್ನು ಮುಡ್ಕೊಂಡ್ಮೇಲೆ ಆಕೆ ಎಷ್ಟೇ ಬೇಸರ ಇದ್ರೂ ಏನೇ ಇದ್ರೂ ಕೂಡ ತನ್ನ ಜೊತೆ ಚೆನ್ನಾಗಿ ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಏನೇ ಮಾತುಕತೆ ಆಗಿರ್ಬೋದು ತುಂಬ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಮಲ್ಲಿಗೆ ಹೂವನ್ನು ತೊಗೊಂಡು ಬಂದು ಕೊಡ್ತಾಯಿದ್ರು ಆಗಿನ ಕಾಲದಲ್ಲಿ. ಅದು ಈಗೆಲ್ಲ ಪದ್ಧತಿಗಳು ನಿಂತೋಗಿದೆ. ಈಗೇನಿದ್ರು ಬೇರೆ ಬೇರೆ ಥರ ಇದು ಮಾಡ್ತಾರೆ. ಸೊ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮಗೆ ಎಷ್ಟೇ ರೀತಿ ಯಾವುದೇ ರೀತಿ ಜಗಳಗಳು ಮನೆಗಳಲ್ಲಿ ಎನಿ ಟೈಮ್ ಜಗಳ ಅದು ಇದು ಆಗ್ತಿದೆ, ಡೇ ಬೈ ಡೇ ಮಲ್ಲಿಗೆ ಹೂವಿಂದ ಆ ಜಗಳಗಳು ಕೂಡ ನಿಲ್ಲುತ್ತೆ. ಮತ್ತು ನಿಮ್ಮ ಇದನ್ನು ಕೂಡ ಅಷ್ಟೇ, ಈ ಗಂಡಸರುಗಳು ಅಷ್ಟೇ ಈವ್ನಿಂಗ್ ಟೈಮು ಸ್ವಲ್ಪ ಹೂವನ್ನ ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂದರೆ ವೀಕ್ಲಿ 1 or 2 times ಒಂದು ಹೂವು ತೊಗೊಂಡೋಗಿ ನಿಮ್ಮ ಹೆಂಡತಿ ಕೊಡಿ, ನೋಡಿ ನಿಮ್ಮ ರಿಲೇಷನ್ಶಿಪ್ ಡೇ ಬೈ ಡೇ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹೆಣ್ಮಕ್ಳು ಅಷ್ಟೇ, ಗಂಡ ಕೋಪ ಮಾಡ್ಕೊತಾ ಇರ್ತಾನೆ ಅದು ಇದು ಅಂತ ಅಂದಾಗ ನೀವು ಮಲ್ಲಿಗೆ ಹೂವನ್ನ ಹೆಚ್ಚಾಗಿ ಮುಡಿಯೋದಕ್ಕೆ ಟ್ರೈ ಮಾಡಿ. ಸೊ ಗಂಡ ಕೂಡ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಅಂದರೆ ಈಗ ಪ್ರೆಗ್ನೆನ್ಸಿಗಳು ನೀವು ನೋಡಿರ್ಬೋದು, ನಮ್ಮ ಮನೆಗೆ ಯಾವುದೋ ಒಂದು ಹೆಣ್ಮಗು ಬರ್ತಿದೆ, ಇನ್ನು ಸ್ವಲ್ಪ ದಿನದಲ್ಲೇ ಹೆಣ್ಮಗು ಬರುತ್ತೆ ಅನ್ನೋ ಸೂಚನೆ ಕೂಡ ನಿಮಗೆ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಅಂತ ಹೇಳಿದ್ರೆ, ನಿಮಗೆ 7ನೇ ತಿಂಗಳು ತುಂಬಿ 8ನೇ ತಿಂಗಳು ಬೀಳ್ತಾ ಇದ್ದಂಗೆ ನಿಮಗೆ ಮಲ್ಲಿಗೆ ಹೂವು ಮುಡಿಯೋ ಆಸೆ ಜಾಸ್ತಿ ಆಗತ್ತೆ. ಸೊ ಅವಾಗ ನಿಮ್ಗೆ ಅರ್ಥ ಆಗೋಗ್ಬಿಡ್ಬೇಕು, ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಸೊ ರಿಸರ್ಚ್ ಪ್ರಕಾರ ಇದು ಪ್ರೂವ್ ಕೂಡ ಆಗಿದೆ. ಸೊ 8ನೇ ತಿಂಗಳು ಅಂದರೆ 7ನೇ ತಿಂಗಳೊಳಗಡೆ ಆಲ್ಮೋಸ್ಟ್ ಮಗು ಗ್ರೋತ್ ಆಗ್ತಾ ಇರುತ್ತಲ್ಲ. ಸೊ ಹೆಣ್ಮಗು ಆದರೆ ಮಲ್ಲಿಗೆ ಹೂವನ್ನ ಇಷ್ಟಪಟ್ಟೇ ಪಡುತ್ತೆ, ಮತ್ತು ಆ ಮಲ್ಲಿಗೆ ಹೂವಿನ ಸ್ಮೆಲ್ಲು ನಿಮಗೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಹೂ ಮುಡ್ಕೋಬೇಕು, ಮೇಕಪ್ ಮಾಡ್ಕೊಬೇಕು, ಸೊ ಚೆಂದ ಕಾಣಬೇಕು ಅಂತ ಹೆಣ್ಮಕ್ಳಿಗೆ ಅನ್ನಿಸ್ತಾ ಇರುತ್ತೆ. ಸೊ ಅವಾಗ ತಿಳ್ಕೊಂಬಿಡ್ಬೇಕು ನಾವು ಮನೆಗೆ ಹೆಣ್ಮಗು ಬರ್ತಿದೆ ಅಂತ, ಲಕ್ಷ್ಮಿ ಬರ್ತಿದ್ದಾಳೆ ಅಂತ. ಇನ್ನು ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಮಲ್ಲಿಗೆ ಹೂವಿನ ಗಿಡ ಹಾಕಿದ್ರೆ ಅದು ಎಷ್ಟು ಮಟ್ಟಿಗೆ ಬೆಳ್ಕೊಂಡು ಹೋಗುತ್ತೆ, ತುಂಬ ಗ್ರೋತ್ ಆಗುತ್ತೆ. ಆದರೆ ನಿಮ್ಮ ಫೈನಾನ್ಷಿಯಲ್ ಕೂಡ ಆಲ್ಮೋಸ್ಟು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ. ನಿಮ್ಮ ಮಲ್ಲಿಗೆ ಹೂವು ಏನಾನ ನಿಮ್ಮ ಮನೆಗಳಲ್ಲಿ ಇದ್ದರೆ ದಯವಿಟ್ಟು ಬೇರೆ ದಿಕ್ಕುಗಳಲ್ಲಿ ಇಟ್ಟಿದ್ರೆ ಅದನ್ನು ಪೂರ್ವದ ಕಡೆ ತೊಗೊಂಡು ಬಂದು ಹಿಡಿ. ಇಲ್ಲಾಂದರೆ ನಿಮ್ಮ ಲಾಂಡ್ ಇತ್ತು, ಸೊ ಅಲ್ಲಿದೆ ಪೂರ್ವ ದಿಕ್ಕಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ನೀವು ಪೂರ್ವ ದಿಕ್ಕಲ್ಲಿ ಅದನ್ನು ಹಾಕಿದಷ್ಟು ನಿಮ್ಮ ಮನೆಗೆ ಕೂಡ ಅದೇ ರೀತಿ ಇದಾಗ್ತಾ ಹೋಗುತ್ತೆ.
ಗೊತ್ತಾಯ್ತಲ್ಲ ಮಲ್ಲಿಗೆ ಹೂವಿಂದ ಎಷ್ಟೆಲ್ಲ ಪರಿಣಾಮ ಇದೆ ಅಂತ. ಇನ್ನೂ ತುಂಬ ಹೂಗಳಿಗೂ ಕೂಡ ತುಂಬ ಪವರ್ಫುಲ್ ಶಕ್ತಿ ಇದೆ. ಯಾವ ಹೂವನ್ನ ಮನೆ ಒಳಗಡೆ ಹಾಕಬೇಕು, ಯಾವ ಹೂವನ್ನ ಮನೆ ಒಳಗಡೆ ಇರಬಾರ್ದು. ಅದು ಕೆಲವೊಂದು ಹೂವುಗಳು ದೇವಸ್ಥಾನಕ್ಕಷ್ಟೇ ಸೀಮಿತ ಇರುತ್ತೆ, ಕೆಲವೊಂದು ಹೂವುಗಳು ಮನೆ ಒಳಗಡೆ ಯೂಸ್ ಮಾಡ್ಬೋದು. ಅದು ನಾನು ಡೇ ಬೈ ಡೇ ಹೇಳ್ತಾ ಹೋಗ್ತೀನಿ. ಬಟ್ ಇದು ರಿಲೇಷನ್ಶಿಪ್ಗಾಗಲಿ, ಲವ್ಗಾಗಲಿ, ಅಥವಾ ನಿಮ್ಮನೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ನ ಎಲ್ಲವನ್ನು ಸರಿ ಮಾಡೋದು ಅಂಥದ್ದು ಮಲ್ಲಿಗೆ ಹೂವು. ದಯವಿಟ್ಟು ಆದಷ್ಟು ಮಲ್ಲಿಗೆ ಹೂವನ್ನ ಮನೆಗಳಲ್ಲಿ ಜಾಸ್ತಿ ಯೂಸ್ ಮಾಡಿ. ಸೊ ನೀವು ಗಂಧದ ಕಡ್ಡಿ ಹಚ್ಚಬೇಕಾದ್ರೂ ಮಲ್ಲಿಗೆ ಹೂವಿನ ಪರಿಮಳ ಇರೋವಂಥದ್ದನ್ನೇ ತೊಗೊಂಡ್ಬಂದು ಜಾಸ್ತಿ ಪ್ರಿಫರ್ ಮಾಡಿ. ನೆಕ್ಸ್ಟು ಯಾವ್ಯಾವುದನ್ನ ಏನೇನು ಯೂಸ್ ಮಾಡೋದ್ರಿಂದ ನಿಮ್ಮ ಮನೆ ಸ್ಟೇಬಲ್ ಆಗುತ್ತೆ, ನಿಮ್ಮ ಮನೆಯಲ್ಲಿ ಯಾವ ರೀತಿ ದುಷ್ಪರಿಣಾಮಗಳು ಬೀರ್ಬೋದು ಅಥವಾ ಒಳ್ಳೆ ಪರಿಣಾಮಗಳು ಬೀರ್ತಾ ಇದೆ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಸೊ ನಿಮ್ಮ ಮುಖದಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ಸ್ ಅದು ಇದು ಇತ್ತು ಅಂದರೆ ಏನೂ ಇಲ್ಲ, ಒಂದು 4-5 ಎಲೆಗಳನ್ನ ತಗೊಳ್ಳಿ, ಅದನ್ನು ಅರಿರಿ, ಅದರ ರಸನ ಮುಖಕ್ಕೆ ಹಚ್ಚಿ. ಸೊ ನಿಮ್ಮ ಮುಖನೂ ಕೂಡ ಮಲ್ಲಿಗೆ ಹೂವಿನ ಥರನೇ ಚೆನ್ನಾಗಾಗತ್ತೆ. ಇಷ್ಟು ಹೇಳ್ತಾ ನನ್ನ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಪ್ಲೀಸ್ ಬೆಳೆಸಿ ಅಂತ ಕೇಳ್ತಾ, ನನ್ನ ಮಲ್ಲಿಗೆ ಹೂವಿನ ಇನ್ಫಾರ್ಮೇಷನ್ ಸಿಕ್ಕಿದೆ. ಇನ್ನೂ ಹೇಳೋಂಥ ತುಂಬ ಇದೆ, ಬಟ್ ಒಂದೇ ಸಲ ಹೇಳೋದಕ್ಕಾಗಲ್ಲ. ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಏನಾರ ಡೌಟ್ಸ್ ಇತ್ತಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು.